ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಪೆಕ್ಸ್ ಬ್ಯಾಂಕ್ ಏನು ಚರ್ಚೆ ಏನಿಲ್ಲ. ಇನ್ನು ನೆನ್ನೆ ಕ್ಯಾಲೆಂಡರ್ ಹಾಕೋರೆ, ಇನ್ನು ಡೈರೆಕ್ಟರ್ಗಳು ಆಗಬೇಕು. ಡೈರೆಕ್ಟರ್ಗಳು ಆದ ಮೇಲೆ ಮಿಕ್ಕಿದ್ದು ಈಗ 21 ಬ್ಯಾಂಕ್ಗಳು ಅಂದರೆ 21 ಜನ ಡೈರೆಕ್ಟರ್ಗಳು ಬರ್ತಾರೆ. 21 ಜಿಲ್ಲಾ ಬ್ಯಾಂಕ್ ಇದ್ದಾವೆ. ಪ್ರತಿಯೊಂದು ಜಿಲ್ಲಾ ಬ್ಯಾಂಕ್ನ ಒಬ್ಬ ಪ್ರತಿನಿಧಿ ಅಪೆಕ್ಸ್ ಬ್ಯಾಂಕ್ನ ಆಡಳಿತ ಮಂಡಳಿಗೆ ಬರ್ತಾರೆ. ಆ ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿಗಳು ಯಾರನ್ನು ಬೇಕೋ ಅವರ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಚುನಾವಣೆ ಮಾಡ್ತಾರೆ. ಇಲ್ಲ ಆ ಥರದ ಅವೆಲ್ಲ ಏನು ಚರ್ಚೆ ಆಗಲಿಲ್ಲ. ಈವನ್ ನೀವು ಹೇಳ್ದಂಗೆ ಅಪೆಕ್ಸ್ ಬ್ಯಾಂಕ್ ಏನೋ ಚರ್ಚೆ ಎಲ್ಲೂ ಆಗಿಲ್ಲ. ಶಿವಕುಮಾರ್ ಅವ್ರ ಹತ್ರನೂ ಆಗಿಲ್ಲ, ಇಲ್ಲಿ ಸಿದ್ದರಾಮಯ್ಯ ಅವ್ರ ಹತ್ರನೂ ಆಗಿಲ್ಲ. ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಅಧಿಕಾರನ ಹುಡುಕೊಂಡು ಹೋದಂಥವನಲ್ಲ. ಅಧಿಕಾರದ ಅವಕಾಶ ಕೊಟ್ಟರೆ ನಾನು ಜನಪರವಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ನನಗೆ ವಿಶ್ವಾಸ. ನಾನು 2.5 ವರ್ಷ ಕೆಲಸ ಮಾಡಿದ್ದೀನಲ್ಲ, ಭಾಳಷ್ಟು ಸುಧಾರಣೆಗಳನ್ನು ತಿದ್ದುಪಡಿಗಳನ್ನು ತಂದಿದ್ದೇನೆ. ಅವೆಲ್ಲ ಜಾರಿ ಆಗಬೇಕು. ಈಗ ರಾಜಕಾರಣದಲ್ಲಿ ಯಾವ್ದು ಏನು ಬೇಕಾದ್ರೂ ಆಗ್ಬೋದು. ಅದರಿಂದ ನಾನೇ ಆದರೂ ಸಂತೋಷ, ಆಗದೇ ಇದ್ರೂ ಸಂತೋಷನೇ. ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ, ಏನಾದ್ರು ಅಲ್ಲಿ ಬಂದು ಮಾತಾಡುವಂತ ಲೋಪ ಇದೆ ಅನ್ನೋದನ್ನ ಅಲ್ಲಿ ಉಲ್ಲೇಖ ಮಾಡಿದ್ರಿ. ಎಲ್ಲಿ ಏನ್ ಮಾಡಿದ್ದೀನಿ? ಏನು ಮಾಡಿಲ್ಲಲ್ಲ. BLAಗಳು ಮಾಡಬೇಕಾಗಿದ್ದ ಕೆಲಸ ಇದೆ. ಅದನ್ನ ಬ್ಲಾಕ್ನವರು ಮತ್ತು ಡಿಸ್ಟ್ರಿಕ್ಟ್ನವರು, ಸ್ಟೇಟ್ನವರು, ಈಗ ಪ್ರತಿ ಜಿಲ್ಲೆಗೂ ಕೂಡ KPCC ಇಂದ ಒಬ್ಬ ವೈಸ್ ಪ್ರೆಸಿಡೆಂಟು, ಒಬ್ಬ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇರ್ತಾರೆ. ಇಟ್ ಈಸ್ ದೇರ್ ಡ್ಯೂಟಿ. ಅದರಲ್ಲೆಲ್ಲ ಫೇಲ್ಯೂರ್ ಇದೆ. ಅದಕ್ಕೋಸ್ಕರ ಇಲ್ಲಿ ಎನಿವೆ ನೋಡಿ, ಈ ರೀತಿ ಓಟ್ಗಳು ನಿಮಗೆ ಬೆಂಗಳೂರು ಸೆಂಟ್ರಲಲ್ಲಿ ಯಾಕೆ ರಾಹುಲ್ ಗಾಂಧಿ ಇಷ್ಟೊಂದು ಸೀರಿಯಸ್ ಆಗಿ ಅದನ್ನು ಇವತ್ತು ತೊಗೊಂಡಿದ್ದಾರೆ ಅಂದರೆ, ಬೆಂಗಳೂರು ರೂರಲಲ್ಲಿ 8 ಅಸೆಂಬ್ಲಿ ಕ್ಷೇತ್ರದಲ್ಲಿ 7 ಅಸೆಂಬ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಬಂದಿದೆ. 7 ಒಂದೇ ಒಂದು ಕ್ಷೇತ್ರದಲ್ಲಿ ಈ ಓಟ್ಗಳನ್ನ ಈ ಥರ ಒಂದೊಂದು ಸಣ್ಣ ರೂಮ್ಗೆ 50-60 ಜನ ಸೇರಿಸೋದು, 100 ಜನ ಸೇರಿಸೋದು, ಹಿಂಗೆಲ್ಲ ಮಾಡಿ ವಾಮಮಾರ್ಗದಿಂದ ಆ ಸೀಟನ್ನು ಕಾಂಗ್ರೆಸ್ಸು ಸೋಲೋ ರೀತಿ ಆಗ್ತದೆ. ಅದೇ ರೀತಿ ಇಡೀ ದೇಶದಲ್ಲಿ ಒಂದು 60-70 ಕಡೆ ಈ ರೀತಿ ಮೋಸ ಓಟ್ ಚೋರಿ ನಡೆದಿರೋದ್ರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ಅವೇನಾದ್ರು ಮಾಡದೇ ಇದ್ದರೆ ಅವ್ರಿಗೆ ಇನ್ನೊಂದು 23 ಸೀಟ್ ಕಡಿಮೆ, 20 ಸೀಟ್ ಕಡಿಮೆ ಆಗಿದ್ರು ಅವ್ರ ಅಧಿಕಾರಕ್ಕೆ ಬರೋಕ್ಕಾಗ್ತಾ ಇರಲಿಲ್ಲ. ಆಗ ಕಾಂಗ್ರೆಸ್ ಕಡೆ, ಕಾಂಗ್ರೆಸ್ ಅಲಿಯನ್ಸು, ಇಂಡಿಯಾ ಪಾರ್ಟ್ನರ್ಸ್ಗಳು ಹೆಚ್ಚು ಸೀಟ್ ಬರ್ತಾ ಇದ್ದು. ಆಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾಯಿದ್ರು. ಅವರು ಪ್ರಧಾನಮಂತ್ರಿ ಆದರೆ ಇವೆಲ್ಲ ಮನ್ರೇಗಾ ಹೆಸರು ಬದಲಾಯಿಸೋದು, ಇನ್ನೊಂದು ಮಾಡೋದು, ಇವೆಲ್ಲ ಯಾವುದಕ್ಕೂ ಅವಕಾಶ ಕೊಡ್ತಾ ಇರಲಿಲ್ಲ. ಸೊ ಇವೆಲ್ಲ ರಾಜಕೀಯದ ದುಷ್ಪರಿಣಾಮಗಳು. ಒಂದರಿಂದ ಒಂದು ಅದು ಸಿರೀಸ್ ಆಫ್ ದುಷ್ಪರಿಣಾಮಗಳು ಆಗ್ತಾ ಇರ್ತವೆ. ಇವೆಲ್ಲ ತಪ್ಪಿಸ್ಬೋದಾಗಿತ್ತು. ಈಗ ರಿಪ್ಲೈ ಕೊಡೋವಂಥದ್ದಲ್ಲ, ಸಮಯ ಕೇಳಿದ್ದೀನಿ. ನಾನು ಮಾಹಿತಿ ಅವ್ರ ಗಮನಕ್ಕೆ ಕಳಿಸಿದ್ದೀನಿ, ಸಮಯ ಕೇಳಿದ್ದೀನಿ. ಯಾವತ್ತು ಕೊಡ್ತಾರೆ ಆ ದಿವಸ ಹೋಗಿ ಭೇಟಿ ಮಾಡ್ತೀನಿ.